ಎಲ್ಲರಿಗೂ ನಮಸ್ಕಾರ. ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಮಧುಮೇಹ, ರಕ್ತದೊತ್ತಡ, ಬೊಜ್ಜು, ಹೃದಯದ ಸಮಸ್ಯೆ, ಜೀರ್ಣಕ್ರಿಯೆ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಆದರೆ ನಮ್ಮ ಹಿರಿಯರು ಬಳಸುತ್ತಿದ್ದ ಒಂದು ಅದ್ಭುತ ಆಹಾರ ಇವೆಲ್ಲದಕ್ಕೂ ಉತ್ತಮ ಪರಿಹಾರವಾಗಬಹುದು. ಅದು ಯಾವುದು ನಿಮಗೆ ಗೊತ್ತೇ? ಹೌದು, ಆ ಅದ್ಭುತ ಆಹಾರವೇ ಸಿರಿಧಾನ್ಯಗಳು. ಎಲ್ಲರಿಗೂ ನಮಸ್ಕಾರ. ನಾನು ವಿನಾಯಕ್ MH ಮಿಲೆಟ್ ಡಾಕ್ಟರ್ ಫುಡ್ ವತಿಯಿಂದ ನಿಮಗೆಲ್ಲರಿಗೂ ಸ್ವಾಗತ ಕೋರುತ್ತೇನೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಸಿರಿಧಾನ್ಯಗಳು ಅಂದರೇನು, ಅದರ ಮಹತ್ವ, ಅವುಗಳ ಆರೋಗ್ಯಕರ ಪ್ರಯೋಜನಗಳು ಹಾಗೂ ಈ ವಿಡಿಯೋ ಕೊನೆಗೆ ನಾವು ಮಾಡುತ್ತಿರುವ ಮಿಲೆಟ್ ಮಾಲ್ಟ್ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಮೊದಲಿಗೆ ಸಿರಿಧಾನ್ಯಗಳು ಅಂದರೇನು? ಸಿರಿಧಾನ್ಯಗಳು ಎಂದರೆ ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರು ಆಹಾರವಾಗಿ ಬಳಸಿಕೊಂಡು ಬಂದಿರುವ ಸಣ್ಣ ಧಾನ್ಯಗಳು. ಇವು ಪ್ರಕೃತಿ ಸ್ನೇಹಿ, ಕಡಿಮೆ ನೀರಿನಲ್ಲಿ ಬೆಳೆಯುವ, ಹೆಚ್ಚಿನ ಪೌಷ್ಟಿಕಾಂಶ ಹೊಂದಿರುವ ಧಾನ್ಯಗಳಾಗಿವೆ. ಇದರಲ್ಲಿ ಪ್ರಮುಖ ಸಿರಿಧಾನ್ಯಗಳು ಅಂದರೆ ಸಾಮೆ, ನವಣೆ, ಆರ್ಕ್, ಉದಲು, ಕೊರಳೆ. ಇನ್ನೂ ತುಂಬ ಸಿರಿಧಾನ್ಯಗಳು ಇವೆ: ರಾಗಿ, ಸಜ್ಜೆ, ಜೋಳ. ಆದರೆ ನಮ್ಮ ಆರೋಗ್ಯಕರ ಜೀವನಕ್ಕಾಗಿ ಪ್ರಮುಖ ಸಿರಿಧಾನ್ಯಗಳೆಂದರೆ ಇವು 5 ಮಾತ್ರ. ಈ ಪ್ರತಿಯೊಂದು ಧಾನ್ಯವು ತನ್ನದೇ ಆದ ವಿಶೇಷ ಪೌಷ್ಟಿಕ ಗುಣಗಳನ್ನು ಹೊಂದಿವೆ. ಸಿರಿಧಾನ್ಯದ ಮಹತ್ವ. ಇಂದಿನ ದಿನಗಳಲ್ಲಿ ಹಲವರು ಮಧುಮೇಹ, ರಕ್ತದೊತ್ತಡ, ಬೊಜ್ಜು, ಹೃದಯ ಸಂಬಂಧ ಸಮಸ್ಯೆಗಳು ಮತ್ತು ಜೀರ್ಣಕ್ರಿಯೆ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆರೋಗ್ಯಕರ ಆಹಾರ ಪದ್ಧತಿ ಬಹಳ ಮುಖ್ಯ. ಸಿರಿಧಾನ್ಯಗಳು ಸಮತೋಲಿತ ಆಹಾರದ ಉತ್ತಮ ಭಾಗವಾಗಬಹುದು. ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದ ನಾರಿನಾಂಶ, ಜೀವಸತ್ವಗಳು, ಖನಿಜಾಂಶಗಳು ಮತ್ತು ಸಸ್ಯ ಮೂಲದ ಪೌಷ್ಟಿಕಾಂಶಗಳು ದೊರೆಯುತ್ತವೆ. ಸಿರಿಧಾನ್ಯಗಳ ಆರೋಗ್ಯಕರ ಪ್ರಯೋಜನಗಳು. ಮೊದಲಿಗೆ ಮಧುಮೇಹ ನಿಯಂತ್ರಣಕ್ಕೆ ಸಹಕಾರಿ. ಸಿರಿಧಾನ್ಯಗಳಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದರೆ GI ಕಡಿಮೆ ಇರುವುದರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಧಾನವಾಗಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಎರಡನೆಯದಾಗಿ ತೂಕ ನಿಯಂತ್ರಣ. ಇವುಗಳಲ್ಲಿ ನಾರಿನಾಂಶ ಅಂದರೆ ಫೈಬರ್ ಹೆಚ್ಚಿರುವುದರಿಂದ ಹೊಟ್ಟೆ ಹೆಚ್ಚು ಸಮಯ ತುಂಬಿದ ಅನುಭವವಾಗುತ್ತದೆ ಮತ್ತು ಅತಿಯಾಗಿ ತಿನ್ನುವುದು ಕಡಿಮೆ ಮಾಡಬಹುದು. ಮೂರನೆಯದು ಹೃದಯದ ಆರೋಗ್ಯ. ಸಿರಿಧಾನ್ಯಗಳು ಉತ್ತಮ ಕೊಬ್ಬು, ನಾರಿನಾಂಶ ಮತ್ತು ಖನಿಜಗಳು ಹೊಂದಿರುವುದರಿಂದ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ನಾಲ್ಕನೆಯದಾಗಿ ಜೀರ್ಣಕ್ರಿಯೆ ಸುಧಾರಣೆ. ಹೆಚ್ಚಿನ ಫೈಬರ್ ಇರುವುದರಿಂದ ಮಲಬದ್ಧತೆ ಕಡಿಮೆಯಾಗಲು ಮತ್ತು ಜೀರ್ಣಕ್ರಿಯೆ ಸುಧಾರಿಸಲು ಸಹಕಾರಿಯಾಗುತ್ತದೆ. ಇದಿಷ್ಟು ಸಿರಿಧಾನ್ಯಗಳ ಬಗ್ಗೆ ವಿವರ. ಈಗ ನಾವು ಮಾಡುತ್ತಿರುವ ಮಿಲೆಟ್ ಡಾಕ್ಟರ್ ಫುಡ್ ಪ್ರಾಜೆಕ್ಟ್ನಲ್ಲಿ ಸಿರಿಧಾನ್ಯಗಳ ಮಾಲ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಸಿರಿಧಾನ್ಯಗಳ ಮಾಲ್ಟ್ ಅಂದರೇನು? ಸಿರಿಧಾನ್ಯಗಳ ಮಾಲ್ಟ್ ಎಂದರೆ ಸಿರಿಧಾನ್ಯಗಳನ್ನು ಸ್ವಚ್ಛಗೊಳಿಸಿ, ಮೊಳೆಗೆ ಬರಿಸಿ, ಒಣಗಿಸಿ, ಹುರಿದು ಪುಡಿ ಮಾಡಿ ತಯಾರಿಸುವ ಪೌಷ್ಟಿಕಾಂಶದ ಆಹಾರವೇ ಸಿರಿಧಾನ್ಯದ ಮಾಲ್ಟ್. ಎಲ್ಲ ಸಿರಿಧಾನ್ಯಗಳಿಂದ ಸಿರಿಧಾನ್ಯಗಳ ಮಾಲ್ಟ್ ಮಾಡಬಹುದು. ಆದರೆ ನಮ್ಮ ಆರೋಗ್ಯಕ್ಕೆ ಉಪಯೋಗವಾಗಲು ಪಾಸಿಟಿವ್ ಮಿಲೆಟ್ಸ್ ಅಂದರೆ ಸಾಮೆ, ಆರ್ಕ್, ಉದಲು, ಕೊರಳೆ, ನವಣೆ ಇವುಗಳಿಂದ ಮಾಡಬೇಕು. ಏಕೆಂದರೆ ಇವುಗಳಲ್ಲಿ ನಾರಿನಾಂಶ ಹೆಚ್ಚಿರುವುದರಿಂದ ಆರೋಗ್ಯಕರ ಜೀವನಕ್ಕೆ ತುಂಬ ಉಪಯೋಗವಾಗುತ್ತದೆ. ಸಿರಿಧಾನ್ಯಗಳ ಮಾಲ್ಟ್ ಸೇವಿಸುವುದರಿಂದ ಉಪಯೋಗಗಳು. ಮೊದಲು, ಮಕ್ಕಳಿಗೆ. ಇಂದಿನ ಪಿಜ್ಜಾ, ಪಾನಿಪುರಿ, ಫಾಸ್ಟ್ಫುಡ್ ಕೆಮಿಕಲ್ ತುಂಬಿರುವ ಆಹಾರಗಳಲ್ಲಿ ನಾರಿನಾಂಶ ಇರುವುದಿಲ್ಲ. ಮಕ್ಕಳ ಬೆಳವಣಿಗೆಗೆ ನಾರಿನಾಂಶ ಬಹುಮುಖ್ಯವಾಗುತ್ತದೆ. ಅದರಿಂದ ಸಿರಿಧಾನ್ಯಗಳ ಮಾಲ್ಟನ್ನು ಸೇವಿಸಬೇಕು. ಎರಡನೆಯದು, ಮಕ್ಕಳ ಮೆದುಳು ಅಭಿವೃದ್ಧಿ ಸಹಾಯ ಮಾಡಿ ಸ್ಮರಣಶಕ್ತಿ ಮತ್ತು ಗಮನಶಕ್ತಿ ಹೆಚ್ಚಿಸುತ್ತದೆ. ಮೂರನೆಯದು, ಎಲುಬು ಮತ್ತು ಹಲ್ಲುಗಳು ಬಲಪಡಿಸುತ್ತದೆ. ನಾಲ್ಕನೆಯದು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಆರೋಗ್ಯವನ್ನು ಕಾಪಾಡುತ್ತದೆ. ಈಗ ಮಧ್ಯಮ ವಯಸ್ಕರಿಗೆ. ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡಿ ಕೊಬ್ಬು ಕರಗಿಸಲು ನೆರವಾಗುತ್ತದೆ. ಎರಡನೆಯದು, ಹೃದಯದ ಆರೋಗ್ಯ ಸುಧಾರಿಸಿ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. ಮೂರನೆಯದು, ಜೀರ್ಣಕ್ರಿಯೆ ಸುಧಾರಿಸಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಈಗ ಹಿರಿಯ ನಾಗರಿಕರಿಗೆ. ವಯೋಸಹಜ ಕಾರಣದಿಂದ ಸರಿಯಾಗಿ ಊಟ ಹೋಗುವುದಿಲ್ಲ. ಅದರಿಂದ ಪೋಷಕಾಂಶಗಳ ಕೊರತೆ ಉಂಟಾಗುತ್ತದೆ. ಇದನ್ನು ಸರಿದೂಗಿಸಲು ಸಿರಿಧಾನ್ಯಗಳ ಮಾಲ್ಟ್ ಅವಶ್ಯವಾಗುತ್ತದೆ. ಎರಡನೆಯದು, ಎಲುಬು ಮತ್ತು ಸೊಂಟದ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೂರನೆಯದು, ಜೀರ್ಣಕ್ರಿಯೆ ಸುಧಾರಿಸಿ ಮಲಬದ್ಧತೆ ನಿವಾರಿಸುತ್ತದೆ.
ಇವಿಷ್ಟು ಸಿರಿಧಾನ್ಯಗಳ ಮಾಲ್ಟ್ ಸೇವಿಸುವುದರಿಂದ ಆಗುವ ಉಪಯೋಗಗಳು. ಇನ್ನು ನಮ್ಮ ಸಿರಿಧಾನ್ಯಗಳ ಮಾಲ್ಟ್ ಪ್ರಾಜೆಕ್ಟ್ ಬಗ್ಗೆ ಹೇಳುವುದಾದರೆ, ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಕೃಪಾ ಆಶೀರ್ವಾದದಿಂದ ಹಾಗೂ ಡಾಕ್ಟರ್ ಜಿ ಬಿ ಕುರ್ಡೇಕರ್ ಅವರ ಮಾರ್ಗದರ್ಶನದಲ್ಲಿ ಗದಗ್ನಲ್ಲಿ ಪ್ರಥಮ ಬಾರಿಗೆ ಸಿರಿಧಾನ್ಯಗಳ ಮಾಲ್ಟ್ ತಯಾರಕರು ನಾವಾಗಿದ್ದೇವೆ. ನಮ್ಮಲ್ಲಿ ಮಾಲ್ಟ್ ಸರ್ವಿಸ್ ಯಾವ ರೀತಿ ಇರುತ್ತದೆಂದರೆ, ಸೋಮವಾರದಿಂದ ಶುಕ್ರವಾರದವರೆಗೆ ಬೇರೆ ಬೇರೆ ಸಿರಿಧಾನ್ಯಗಳ ಮಾಲ್ಟನ್ನು ತಯಾರಿಸುತ್ತೇವೆ. ಯಾವ ರೀತಿ ಎಂದರೆ, ನಮ್ಮಲ್ಲಿಯೇ ಎಲ್ಲ ತಯಾರನ್ನು ಮಾಡಿ, ಅಂದರೆ ರೆಡಿ ಟು ಡ್ರಿಂಕ್ ಸರ್ವಿಸನ್ನು ನಾವು ಕೊಡುತ್ತೇವೆ. ನಾವು ಯಾವುದೇ ರೀತಿಯ ರಾಸಾಯನಿಕ ಪದಾರ್ಥಗಳನ್ನು ಉಪಯೋಗ ಮಾಡುವುದಿಲ್ಲ ಹಾಗೂ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುತ್ತೇವೆ. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅಂದರೆ, ನಾವು ಮಧುಮೇಹ ಇದ್ದವರಿಗೆ ಶುಗರ್ಲೆಸ್ ಮಾಡಿಕೊಡಲಾಗುತ್ತದೆ. ರೆಡಿ ಮಾಲ್ಟ್ ತಗೊಳ್ಳಲು ಯಾರಿಗಾದರೂ ಅನಾನುಕೂಲವಾದಲ್ಲಿ ನಮ್ಮಲ್ಲಿ ಮಿಲ್ಲೆಟ್ ಪೌಡರ್ ಕೂಡ ಲಭ್ಯವಿರುತ್ತದೆ. ನಮ್ಮಲ್ಲಿ ಮುಖ್ಯವಾಗಿ ಹೋಮ್ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ಹಾಗೂ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ವಿಳಾಸಕ್ಕೆ ಭೇಟಿ ನೀಡಿ. ಇನ್ನು ಕೊನೆಯದಾಗಿ ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಸಿರಿಧಾನ್ಯಗಳ ಬಗ್ಗೆ ಇನ್ನಷ್ಟು ಜನರಿಗೆ ಅರಿವು ಮೂಡಿಸಲು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಆರೋಗ್ಯಕರ ಮಾಹಿತಿ ಹಾಗೂ ಸಿರಿಧಾನ್ಯಗಳ ಕುರಿತು ಹೊಸ ಹೊಸ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕೊನೆಯದಾಗಿ ನಾನು ವಿನಾಯಕ್ MH ಮಿಲೆಟ್ ಡಾಕ್ಟರ್ ಫುಡ್ ವತಿಯಿಂದ ನಿಮಗೆಲ್ಲರಿಗೂ ಧನ್ಯವಾದಗಳು. ಆರೋಗ್ಯಕರ ಜೀವನಕ್ಕಾಗಿ ಸಿರಿಧಾನ್ಯಗಳನ್ನು ಅಳವಡಿಸಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.